ಸರ್ಕಾರಿ ಪ್ರೌಢಶಾಲೆ ಕೊರ್ಲಗುಂದಿಯಲ್ಲಿ ಸಹ ಶಿಕ್ಷಕನಾಗಿ 22 ವರ್ಷದಿಂದ ನಾನು ಗಣಿತ ಶಿಕ್ಷಕನಾಗಿ ಕೆಲಸವನ್ನು ಮಾಡ್ತಾಯಿದ್ದೀನಿ. ನಾನು ಪ್ರತಿದಿನ ಗಾಡಿಯಲ್ಲೇ ಬಂದ್ಬಿಟ್ಟು ಸುಮಾರು 22 ಕಿಲೋಮೀಟ್ರ್ ಶಾಲೆಗೆ ಹೋಗಿ ಗಾಡಿಯಲ್ಲೇ ಬರ್ತೀನಿ. ನಾನು ಕಳೆದ ಸೋಮವಾರ ನನ್ನ ಜೀವನದಲ್ಲಿ ನಡೆದಂಥ ಒಂದು ಘಟನೆಯನ್ನು ಹೇಳೋದಕ್ಕೆ ದಯವಿಟ್ಟು ಇಷ್ಟಪಡ್ತೀನಿ. ನಾನು ಶಾಲೆಗೆ ಹೋಗಿ ಬರಬೇಕಾದ್ರೆ ಒಂದು ಎರಟಿಗ ಗಾಡಿಯ ಮಿರರ್ ತಗಲಿ ನನಗೆ ಬಾಲಾಜಿ ಕ್ಯಾಂಪಿಂದ ಸ್ವಲ್ಪ ಮುಂದುಗಡೆ, ಕೊರ್ಲಗುಂದಿಯಿಂದ ಬಳ್ಳಾರಿಗೆ ಬರಬೇಕಾದ್ರೆ ಬಾಲಾಜಿ ಕ್ಯಾಂಪಿಂದ ಸ್ವಲ್ಪ ಮುಂದುಗಡೆ ಎರಟಿಗ ಗಾಡಿಯ ಮಿರರ್ ತಗಲ್ಬಿಟ್ಟು ನನ್ನ ಗಾಡಿ ಸುಮಾರು ಒಂದು 3 ಮೀಟರಷ್ಟು ದೂರ, ನಾನು ಸುಮಾರು ಒಂದು 5 ಮೀಟರಷ್ಟು ದೂರ ನೆಗೆದು ಬಿದ್ದು ಫಸ್ಟು ಈ ಹೆಲ್ಮೆಟ್ ಹಾಕ್ಕೊಂಡಿರೋದಕ್ಕೆ ಫಸ್ಟ್ ನನ್ನ ತಲೆ ಬಿದ್ದು ಈ ಭಾಗದಲ್ಲಿ ನೋಡಿ ಹೆಲ್ಮೆಟ್ ಜಖಮ್ ಆಗಿದೆ. ಇದು ಈ ಭಾಗ ಬಿತ್ತು ಫಸ್ಟು. ತದನಂತರ ನಾನು ಒಂದು 2-3 ರೌಂಡ್ ಪಲ್ಟಿ ಹೊಡೆದು ಮುಂದೆ ಬಿದ್ದಿದ್ದೀನಿ. ನಾನು ಈ ಹೆಲ್ಮೆಟ್ ಇರೋದಕ್ಕೆ ಇವತ್ತು ನನ್ನ ಪ್ರಾಣ ಉಳಿದಿದೆ. ಇದೇ ಹೆಲ್ಮೆಟ್ ಇಲ್ಲದೆ ಇದ್ದಿದ್ರೆ ನಾನು ಇವತ್ತಿನ ದಿನ ಇರ್ತಿರ್ಲಿಲ್ಲ ಅಂತೇಳಿ ನಾನು ಕಳಕಳಿಯಿಂದ ತಮ್ಮಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತೊಂದು ನನ್ನ ಸವಿನಯ ಪ್ರಾರ್ಥನೆ ಏನಂತಂದರೆ, ದಯವಿಟ್ಟು ತಾವೆಲ್ಲರೂ ಹೆಲ್ಮೆಟ್ಗಳನ್ನು ಹಾಕಿ. ಎಲ್ಲರೂ ನೀವು ಹೆಲ್ಮೆಟ್ ಹಾಕಿದರೆ ನಿಮಗೂ ಒಳ್ಳೆಯದು, ನಿಮ್ಮ ಕುಟುಂಬಕ್ಕೂ ಒಳ್ಳೆಯದು. ಯೋಚನೆ ಮಾಡಿ, ನೀವಿಲ್ಲದ ಆ ಮನೆ ಏನಾಗ್ಬೋದು ಅಂತೇಳಿ. ದಯವಿಟ್ಟು ಹೆಲ್ಮೆಟನ್ನು ಹಾಕಿ. ತಂದೆ ತಾಯಿಗೆ ಮಕ್ಕಳಿಲ್ದಂಗೆ, ಮಕ್ಕಳಿಗೆ ತಂದೆ ತಾಯಿ ಇಲ್ದಂಗೆ ಆದರೆ ಆ ಕುಟುಂಬ ಏನಾಗ್ಬೋದು ಅಂತೇಳಿ ದಯವಿಟ್ಟು ಯೋಚನೆಯನ್ನು ಮಾಡಿ. ದಯವಿಟ್ಟು ಎಲ್ಲರೂ ಹೆಲ್ಮೆಟನ್ನು ಹಾಕೋಣ. ಮತ್ತು ನಾವು ಪೊಲೀಸ್ ಸಿಬ್ಬಂದಿಯವರು ಹೇಳ್ತಕ್ಕಂತಹ ಎಲ್ಲ ಒಂದು ಟ್ರಾಫಿಕ್ ನಿಯಮಗಳನ್ನು ನಾವು ಪಾಲನೆಯನ್ನು ಮಾಡೋದ್ರ ಮೂಲಕ ನಾವು ಎಲ್ಲರಿಗೂ ಒಳ್ಳೆಯದನ್ನು ಮಾಡೋಣ ಅಂತ ಹೇಳ್ತಾ ಈ 2 ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೂ ಹೊಂದಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. समझ में आया?